ನಮ್ಮ ಇಲಾಖೆಗೆ ಸೇರಿರೋ ಜಾಗನೆಲ್ಲ ಹೇಗೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನಮ್ಮ ಕಣ್ ತಪ್ಪಿಸಿ ಲೂಟಿ ಮಾಡೋದು ಬಿಡಲ್ಲ. ಇಡೀ ಕಾಡಿಗೆ ಬೇಲಿ ಹಾಕ್ಸ್ಬೇಕಷ್ಟೇ, ಇಲ್ಲ ಅಂದರೆ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಸರ್. ಸಂಕೇತ್, ಕೆಲ್ಸಕ್ಕೆ ಸೇರಿದ ಹೊಸರಲ್ಲಿ ನಾನು ನಿಮ್ಮ ಹಾಗೆ ಇದ್ದೆ. ಆಮೇಲೆ ಗೊತ್ತಾಯ್ತು ನಮ್ಮ ಇಲಾಖೆಯಲ್ಲಿ ಆವೇಶ ಉದ್ವೇಗ ಏನೂ ಪ್ರಯೋಜನ ಇಲ್ಲ ಅಂತ. ಇಲ್ಲಿನ ಆದಿವಾಸಿಗಳವರು ಕಾಡಿನ ಜೊತೆಗೆ ಬೆಳೆದವರು, ಅವರನ್ನು ಸ್ಥಳಾಂತರ ಮಾಡೋದು ಅಂದ್ರೆ ಒಂದು ಸಂಸ್ಕೃತಿನೇ ನಾಶ ಮಾಡಿದ ಹಾಗೆ. ಹಾಗೊಂದು ವೇಳೆ ಬಲವಂತವಾಗಿ ಮಾಡೋಕ್ಕೆ ಹೋದ್ರೆ ಆಮೇಲೆ ಹ್ಯೂಮನ್ ರೈಟ್ಸು, ಬುಡಕಟ್ಟು ಜನಾಂಗದವರ ಮೇಲೆ ಅರಣ್ಯ ಇಲಾಖೆಯವರ ಶೋಷಣೆ ಅಂತ ಮೀಡಿಯಾದಲ್ಲೆಲ್ಲ ದೊಡ್ಡ ಇಶ್ಯೂ ಆಗುತ್ತೆ. ಅವರಾಗೆ ಹೋಗ್ತೀನಿ ಅಂದರೆ ಮಾತ್ರ ನಾವು ಸಹಕಾರ ಕೊಡ್ಬೋದಷ್ಟೇ. ಹಾಗಿದ್ರೆ ಮತ್ತೇನು ಮಾಡಬೇಕು ಅಂತೀರಾ ಸರ್? ಅವ್ರೇನು ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಕದ್ದು ಕಾಡೊಳಗೆ ಹೋಗಿ ಪ್ರಾಣಿಗಳೇನಾದರೂ ಹಿಡ್ಸತ್ರೆ ನೀವೇನು ಮಾಡ್ತಿದ್ರಿ ಅಂತ ನಾಳೆ ಎಲ್ಲರೂ ನಮ್ಮನ್ನೇ ಅಲ್ವಾ ಕೇಳೋದು? ಮೊನ್ನೆ ದಾನಪ್ಪ ಬೀಟ್ ಹೋದಾಗ ಗ್ರೇಟ್ ಇಂಡಿಯನ್ ರೆಕ್ಕೆ ಪುಕ್ಕ ಎಲ್ಲ ಕಾಲ್ದಾರಿಲೇ ಬಿದ್ದಿದ್ವಂತೆ. ಹೌದು ಸರ್, ಇವ್ರನ್ನ ಬಿಟ್ಟರೆ ಹೊರಗಿಂದ ಬೇರೆ ಯಾರು ಬರೋಕ್ಕೆ ಸಾಧ್ಯ ಹೇಳಿ? ಅದ್ರ ಗರಿಗಳು ಕೊಕ್ಕನೆಲ್ಲ ನೋಡ್ತಿದ್ರೆ ಎಷ್ಟು ಚಂದ ಪಕ್ಷಿ ಸರ್, ಅದು ಹೆಂಗಾದ್ರೂ ಕೊಲ್ಲಕ್ಕೆ ಮನಸ್ಸು ಬರುತ್ತೋ. ಸಂಖ್ಯೆ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗೋ ರೀತಿಲೇ ನಾವು ಹೇಳಬೇಕು. ಹಾಗಿದ್ರೆ ಇನ್ನೇನು ಮಾಡ್ಬೇಕಂತೀರಾ ಸರ್? ಒಂದು ಬೀದಿ ನಾಟಕ ಮಾಡಿಸೋಣ. ನಾವಿಷ್ಟು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ರು ನಮ್ಮ ಮಾತು ಕೇಳದೆ ಇರೋರು ಬೀದಿ ನಾಟಕ ಎಲ್ಲ ನೋಡಿ ಬದಲಾಗ್ತಾರ ಸರ್? ನಮ್ಮ ಪ್ರಯತ್ನ ನಾವು ಮಾಡೋಣ. ಲೆಟ್ಸ್ ಸಿ. कितलेशण आता आई शाळे कोचून येता शाळा सोडली की तसोच घरा यो आणि गोपीन घेऊन शेवणी पाटलान फिरू वचू नका. अरे एक भी मिळाला शे. ಏನ್ ಚಂದ ತಕಥೈ ಕುಣಿಸೋ ಹಾಡು, ಇದುವೇ ಕೂಡಿನಲಿವ ಕೂಸು ಮರಿಗಳ ಗೂಡು. ತಂಟೆ ತರಲೆ ಮಾಡೋ ಗೆಳೆಯರ ಗುಂಪನು ನೋಡು, ವಿದ್ಯೆ ಬುದ್ಧಿ ಕಲಿಸೋ ತಾಯಿ ಶಾರದೆ ನಾಡು. ಗೆಳೆತನವೆಂಬುದು ಪವಿತ್ರವಾದ ಸಂಬಂಧ. ಇಲ್ಲಿ
ಬಡತನ, ಸಿರಿತನ, ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ. ಸೈರು, ಪಾಠ ಕೇಳೋದು ಬಿಟ್ಟು ಏನ್ ಮಾಡ್ತಾ ಇದೆ ಇಲ್ಲಿ? ಎದ್ ನಿಂತ್ಕೋ. ಎಲ್ಲಿ ಪಾಠ ಮಾಡ್ತಾ ಇದ್ದೇನೆ ಓದು. ಕ್ಲಾಸ್ ರೂಮಲ್ಲೇ ಇಲ್ಲ ನೀನು? ಏನ್ ಕನಸು ಕಾಣ್ತಿದೀಯಾ? ದನ ಕಾಯಂತೆ. ಸುತ್ತಲೂ ಸಸಿಗಳ ಬೆಳೆಸಿದರೆ ನಾಳೆ ನಮಗೆ ಶ್ವಾಸ. ಅರಿತು ಬೆರೆತು ಬದುಕಿದರೆ ಒಂದೇ ಸೂರಡಿವಾಸ. ಓದದೆ ಹೋದರೆ ಪಾಠವ ಮಾಡುವ ಗುರುವಿಗೆ ಸೈರು, ನೀನು ಯಾಕೆ ಹೋಮ್ವರ್ಕ್ ಮಾಡಿಲ್ವ? ನೀನು ಏನ್ ಮಾಡ್ತಿರ್ತೀಯ ಮನೆಯಲ್ಲಿ? ಏರುವುದು ತಾಪ, ಸಹಿಸದೆ ಅಪಹಾಸ್ಯ, ಕದನ ಗೆಳೆಯನ ಜೊತೆಗೆ. ಏನ್ ಕಿತ್ತಾಡಕ್ ಬರ್ತೀರಾ ಸ್ಕೂಲ್ಗೆ? ಸುಮ್ನೆ ಹಾಡಕ್ ಆಗಲ್ವಾ ನಿಮ್ಗೆ? ನೀಡುವ ಕಾಡುವ ಶಾಲೆಯ ಕಥನ, ಏನ್ ಚಂದ ತಕಥೈ ಕುಣಿಸೋ ಹಾಡು. ಇದುವೇ ಕೂಡಿ ನಲಿವ ಕೂಸು ಮರಿಗಳ ಗೂಡು. अय्यो अरे तांबड्या अंगाचे एक दिस तुका मारतात मारतलो. सुगोल आजो पंजो जंगलातल्यान वाघ हकटा मारून हाडतालो. काय रे, तुगोल्या हातीन कावळो सुद्दां मारूं जायना. कावळो गुंबड कित्याक तुकाच मारता? तुगेलो चेडो म्हाकाच मारता म्हणटा. कोणाक मारचेले तू? काम आसा भितर यो. ही आई एक खन्ना बगल्या म्हाका गाडी मारीत होता. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬೀದಿ ನಾಟಕ ಮಾಡ್ಸೋಕೆ ಬರ್ತಾರಂತೆ. ಎಲ್ಲ ಬೇಗ ಬೇಗ ಬರ್ಕೊಳ್ಳಿ. ಎಲ್ರಿ, ಇನ್ನೂ ಯಾರು ಬಂದೇ ಇಲ್ಲ? ಜೊಯ್ಡಾದಿಂದ 3 ಜನರನ್ನು ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ ಸರ್. ಇನ್ನೇನು ಬಂದಿರ್ತಾರೆ. ಅಬ್ಬಾ ಏನು ಬಿಸ್ಲಪ್ಪ. ಗಂಗಿ, ಏ ಗಂಗಿ, ತುಂಬಾ ಹಸಿವಾಗ್ತಿದೆ, ಊಟ ಹಾಕ್ಬಾರೆ. ನಾನಿನ್ನು ಅಡುಗೆನೇ ಮಾಡಿಲ್ಲ. ಏನು ಇವತ್ತಿಷ್ಟೊತ್ತಾದ್ರೂ ಯಾಕೆ ಅಡುಗೆ ಮಾಡಿಲ್ಲ? ಎಷ್ಟು ದಿನ ಆಯಿತು, ಬರೀ ಬಾಯಿ ಚಪ್ಪೆ ಚಪ್ಪೆ. ಯಾವುದು ಮಾಂಸದ ಅಡುಗೆನೇ ಮಾಡಿಲ್ಲ ನಾವು. ಆವತ್ತಿಂದ ಹೇಳ್ತಿದ್ದೀನಿ ನಿಮಗೆ ತಗೊಬನ್ನಿ ಅಂತ, ಆದರೂ ನೀವು ತರಲಿಲ್ಲ. ಹೋಗ್ರಿ, ನೀವು ಮಾಂಸ ತರೋವರೆಗೂ ನಾ ಅಡುಗೆ ಮಾಡೋದೇ ಇಲ್ಲ. ಅಷ್ಟೇನಾ? ಅದಕ್ಕೇನಂತೆ, ಈಗಲೇ ಕಾಡಿಗೆ ಹೋಗಿ ತರ್ತೀನಿ. ಏನು ಬೇಕು ನಿಂಗೆ? ಹಂದಿ ಹೊಡ್ಕೊಂಬರ್ಲಾ, ಜಿಂಕೆ ಹೊಡ್ಕೊಂಬರ್ಲಾ? ಅದೆಲ್ಲ ಯಾವಾಗಲೂ ತಿನ್ನೋದೆ, ಅದೆಲ್ಲ ಬೇಡ ನನಗೆ. ನನಗೆ ಮಂಗಟ್ಟೆ ಹಕ್ಕಿದೇ ಮಾಂಸ ಬೇಕು. ಅದು ತಂದರೆ ಮಾತ್ರ ನಾನು ಅಡುಗೆ ಮಾಡೋದು. ಆಯಿತು ಮರೈತಿ, ಏನು ಮಾಡೋದು? ಹೆಂಡತಿ ಮಾತು ಕೇಳಲೇಬೇಕು, ಇಲ್ಲಾಂದ್ರೆ ಸಂಸಾರ ನಡೆಯಂಗೇ ಇಲ್ಲ. ಇವತ್ತೇನಾರ ಮಾಡಿ ಪಕ್ಷಿ ಹೊಡ್ಕೊಂಡೇ ಬರ್ತೀನಿ. ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲಪ್ಪ, ಕಾಲು ಬೇರೆ ನೋಯ್ತಾ ಇದೆ. ಇಷ್ಟು ದೂರ ಹಾರಿ ಬಂದ್ರು ಒಂದು ಹಣ್ಣಿನ ಮರನೂ ಕಾಣಿಸ್ತಿಲ್ವಲ್ಲ? ಬಂತು. ಇಲ್ಲೊಂದು ಹಣ್ಣಿನ ಮರ ಇದೆ. ಹಾ, ಎಷ್ಟು ರುಚಿಯಾಗಿದೆ ಹಣ್ಣು. ಹೆಂಡತಿ ತಿಂದ್ರೆ ಖುಷಿ ಪಡ್ತಾಳೆ. ಅಯ್ಯೋ, ಹೆಂಡತಿ ಇದನ್ನು ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ.
ನನ್ನ ಮುದ್ದು ಗಂಡ ಎಷ್ಟು ಒಳ್ಳೆ ಏನಣ್ಣ ಇಲ್ಲಿವರೆಗೂ ಬಂದಿದೀಯಾ? ಏನ್ ವಿಶೇಷ? ಎಂತ ದೊಡ್ಡ ತಪ್ಪು ಕೆಲಸ ಮಾಡಿದ್ರಿ ಗೊತ್ತಾ ನೀವು? ಹಾ, ನಾವೇನ್ ತಪ್ಪು ಕೆಲಸ ಮಾಡಿದ್ವಿ? ಏನ್ ತಪ್ಪು ಮಾಡಿದ್ರಿ ಅಂತ ಬೇರೆ ಕೇಳ್ತೀರಾ? ಬನ್ನಿ ನನ್ನ ಜೊತೆ, ಅಲ್ಲೇ ನಿಮ್ಗೆ ತೋರಿಸ್ತೀನಿ. ನಡೀರಿ, ತೋರ್ಸಿ. ಇನ್ನು ಎಷ್ಟು ದೂರ ನಡಿಬೇಕು ಅಣ್ಣ? ಕಾಲೆಲ್ಲ ನೋಯ್ತಾ ಇದೆ. ನೀವು ಮಾಡಿರೋ ಕೆಲಸಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಬನ್ನಿ. ಯಾರೋ ನಮ್ ಗೂಡಿನ ಕಡೆನೆ ಬರ್ತಾ ಇದ್ದಾರೆ. ಏನಣ್ಣ, ಆರಾಮಾಗಿದ್ದೀಯಾ? ನಾನು ಆರಾಮಿದ್ದೀನಿ ತಂಗಿ, ನೀ ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಆದ್ರೆ ಬೆಳಗ್ಗೆನೆ ನನ್ ಗಂಡ ಹಣ್ಣು ತರ್ಲಿಕ್ಕೆ ಅಂತ ಹೋಗಿದ್ದ. ಅವನಿನ್ನೂ ಬಂದೇ ಇಲ್ಲ. ಹಸಿವಾಯ್ತು ನಂಗೆ. ಮಕ್ಳು ಒಳಗಡೆ ಹಸಿವಾಯ್ತು ಅಂತ ಅಳ್ತಾ ಇದ್ದಾರೆ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ವೋ ಏನೋ, ಎಲ್ಲಿ ಹೋದ್ರು ಏನೋ. ತಂಗಿ, ನೀ ಸ್ವಲ್ಪ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕಮ್ಮ. ಯಾಕೆ? ನಾನ್ಯಾಕೆ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕು? ಏನಾಯ್ತು ಅಣ್ಣ? ಈ ದುಷ್ಟ ಮನುಷ್ಯರು ಹಣ್ಣು ತರ್ಲಿಕ್ಕೆ ಅಂತ ಹೋದಾಗ ನಿನ್ನ ಗಂಡನ್ನ ಹೊಡೆದು ಕೊಂದು ಬಿಟ್ಟಿದ್ದಾರೆ ತಂಗಿ, ಕೊಂದು ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನನ್ ಗಂಡ ಇಲ್ದೆ ನಾನು ಮಕ್ಕಳು ಹೇಗ್ ಬದುಕೋದು? ನೀ ಯಾಕೆ ಹೆದರ್ತೀಯ? ನಾನೀ ಮರ ಕಡ್ದು ನಿನ್ನ ಹೊರಗೆ ತಂದು ಬದುಕಿಸ್ತೀನಿ. ಹೌದೌದು, ನಾವೇ ನಿನ್ಗೆ ಹಣ್ಣು ತಂದು ಕೊಡ್ತೀವಿ. ನೀವೇನ್ ತಗೊಂಡ್ ಬರ್ತೀರಿ? ನನ್ ಗಂಡನೇ ನನಗೆ ಎಲ್ಲಾ ರೀತಿ ಹಣ್ಣುಗಳನ್ನ ತಂದು ತಿನ್ನಿಸ್ತಿದ್ದ. ಈ ಸಮಯದಲ್ಲಿ ನಾನು ಹೊರಗ್ ಬಂದ್ರು ಕೂಡ ಸತ್ತೋಗೋದೆ. ನನ್ನ ಇಡೀ ಕುಟುಂಬ ಸಾಯಿಸಿದ್ರಿ ನೀವು ಮನುಷ್ಯರು. ಅಯ್ಯೋ ಛೇ, ತಿಳಿದೆ ಅಂತ ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ವಿ. ಇನ್ನು ಮುಂದೆ ನಾವು ಯಾವ ಮಂಗಟ್ಟೆ ಹಕ್ಕಿನೂ ಕೊಲ್ಲೋದಿಲ್ಲ. ಬೇಟೆಯಾಡೋದನ್ನೇ ನಿಲ್ಲಿಸ್ಬಿಡ್ತೀವಿ. ಬೇಡವೇ ಬೇಡ. ಬೇಟೆ ಆಡುವುದೇ ಅಪರಾಧ. ಬೇಡ ರೀ, ಬೇಡ. ಮಕ್ಕಳೇ, ಈ ನಾಟಕ ನೋಡಿ ನಿಮಗೆಲ್ಲ ಏನು ಗೊತ್ತಾಯ್ತು? ಸರ್, ಮನುಷ್ಯರಂತೆ ಎಲ್ಲ ಮಂಗಟ್ಟೆ ಪಕ್ಷಿಗಳಿಗೆ ಕುಟುಂಬ ಇರುತ್ತೆ. ಅದಕ್ಕೆ ನಾವು ಅದನ್ನು ಕೊಲ್ಲಬಾರದು ಎಂದು ಗೊತ್ತಾಯ್ತು ಸರ್. ವೆರಿ ಗುಡ್. ನೋಡಿದ್ರಲ್ಲ ಮಕ್ಕಳೇ, ಈ ಮಂಗಟ್ಟೆ ಪಕ್ಷಿಯ ಜೀವನ ಬೇರೆ ಪಕ್ಷಿಗಳಿಗಿಂತ ಎಷ್ಟು ವಿಶಿಷ್ಟವಾಗಿದೆ ಅಂತ. ಈ ಗಂಡು ಹೆಣ್ಣು ಒಂದ್ಸರಿ ಜೊತೆಯಾದರೆ ಜೀವನ ಪೂರ್ತಿ ಒಟ್ಟಿಗೆ ಇರ್ತವೆ. ಒಂದು ವೇಳೆ ಗಂಡು ಪಕ್ಷಿ ಸತ್ತೋದ್ರೆ ಹೆಣ್ಣು ಜೀವನ ಪೂರ್ತಿ ಒಂಟಿಯಾಗಿರುತ್ತೆ. ಹೆಣ್ಣು ಸತ್ತೋದ್ರೆ ಗಂಡು ಕೂಡ ಜೀವನ ಪೂರ್ತಿ ಒಂಟಿಯಾಗಿರುತ್ತೆ. ಹೆಣ್ಣು ಪಕ್ಷಿ ಮರದ ಪೊಟರೆ ಒಳಗೆ ಮೊಟ್ಟೆ ಇಟ್ಟು ಮರಿ ಮಾಡೋ ಸಂದರ್ಭದಲ್ಲಿ ಗಂಡು ಪಕ್ಷಿನೇ ಅದಕ್ಕೆ 3 ತಿಂಗಳವರೆಗೆ ಹಣ್ಣು ತಂದು ಗುಟುಕು ನೀಡುತ್ತೆ. ಆ ಸಮಯದಲ್ಲಿ ಗಂಡು ಪಕ್ಷಿಗೆ ಏನಾದರೂ ಆಗಿ ಸತ್ತೋದ್ರೆ ಹೆಣ್ಣು ಪಕ್ಷಿ ಕೂಡ ಮರಿಗಳ ಜೊತೆ ಗೂಡಿನಲ್ಲೇ ಹಸುವಿನಿಂದ ಸತ್ತೋಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮನ್ನ ಹೇಗೆ ಜೋಪಾನವಾಗಿ ನೋಡ್ಕೊಳ್ತಾರೋ ಹಾಗೆ ಗಂಡು ಮಂಗಟ್ಟೆ ಹಕ್ಕಿ ತನ್ನ ಕುಟುಂಬವನ್ನ ನೋಡ್ಕೊಳ್ಳುತ್ತೆ. ಇಷ್ಟೇ ಅಲ್ಲ ಮಕ್ಕಳೇ, ಇವು ಹಣ್ಣುಗಳನ್ನು ತಿಂದು ಹಾಕುವ ಹಿಕ್ಕಿಯಲ್ಲಿ ಹಣ್ಣಿನ ಬೀಜಗಳು ಬಿದ್ದು ಮತ್ತೆ ಮರಗಿಡಗಳಾಗಿ ಬೆಳೆಯುತ್ತವೆ. ಈ ರೀತಿ ಮಂಗಟ್ಟೆ ಹಕ್ಕಿಗಳು ಕಾಡನ್ನ ಬೆಳೆಸೋದ್ರಲ್ಲಿ ನಮಗೆ ತುಂಬಾ ಸಹಾಯವನ್ನ ಮಾಡ್ತವೆ. ಹಾಗಾಗಿ ಮಂಗಟ್ಟೆ ಹಕ್ಕಿಗಳನ್ನ ಕಾಡಿನ ರೈತ ಅಂತ ಕರೀತಾರೆ. ಪ್ರಪಂಚದಲ್ಲಿ ಸುಮಾರು 54 ಪ್ರಭೇದದ ಮಂಗಟ್ಟೆಗಳಿದ್ದಾವೆ. ನಮ್ಮ ಭಾರತದಲ್ಲಿ 9 ಪ್ರಭೇದದ ಮಂಗಟ್ಟೆಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ 4 ಪ್ರಭೇದದ ಮಂಗಟ್ಟೆಗಳಿದ್ದಾವೆ. ಯಾವಂದ್ರೆ ದಾಸ ಮಂಗಟ್ಟೆ, ಮಲೆದಾಸ ಮಂಗಟ್ಟೆ, ಮಲೆಬೂದು ಮಂಗಟ್ಟೆ ಮತ್ತು ಬೂದು ಮಂಗಟ್ಟೆ. ಭಾರತದ ಅತಿ ದೊಡ್ಡ ಮಂಗಟ್ಟೆ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಮತ್ತು ಅತಿ ಚಿಕ್ಕ ಮಲಬಾರ್ ಗ್ರೇ ಹಾರ್ನ್ಬಿಲ್ ಸೇರಿ 4 ಹಾರ್ನ್ಬಿಲ್ಗಳು ನಮ್ಮ ದಾಂಡೇಲಿ ಪರಿಸರದಲ್ಲಿದೆ. ಇದು ನಮಗೆ ಹೆಮ್ಮೆ ತರುವಂತ ವಿಷಯ. ನಿಮ್ಮಲ್ಲಿ ಎಷ್ಟು ಜನ ಮಂಗಟ್ಟೆ ಪಕ್ಷಿ ನೋಡಿದರೆ ಕೈ ಎತ್ತಿ. ನಮ್ಮನೆ ಹತ್ರ ದಿನ ಬರ್ತವೆ. ನಮ್ಮನೆ ಹತ್ರನೂ ಬರ್ತವೆ. ಓ, ಎಲ್ಲರೂ ನೋಡಿದೀರಾ? ವೆರಿ ಗುಡ್. ನಿಮ್ಗೆಲ್ಲ ಮಂಗಟ್ಟೆ ಹಕ್ಕಿ ಚಿತ್ರ ಇರೋ ಕ್ಯಾಲೆಂಡರ್ ಮತ್ತೆ ಪುಸ್ತಕ ಕೊಡ್ತೀವಿ. ಇನ್ ಮುಂದೆ ದಿನಾಲೂ ನೀವು ಮನೆಯಲ್ಲೇ ಮಂಗಟ್ಟೆ ಹಕ್ಕಿ ನೋಡ್ಬೋದು. मनोहर सर नाटक बरे जाला म्हणून सांगलार खूप खुशी जाता रे. हाय हाय. ಮುಂದೆ ಯಾವ ಫೋಟೋಲಿ ಶಾಲೆಗೆ ಹೋಗ್ಬೇಕು. ಬೇಗ ಪ್ಯಾಕ್ ಮಾಡು. आज कित्याक तुका माचेले मन ना. जग चल.
उठ वेळ जालो जंगलात वचून पोत्रो घेऊन यो. ಮಲೆಬೂದು ಮಂಗಟ್ಟೆ. ಹೆಣ್ಣು ಪಕ್ಷಿ ಮರದ ಪೊಟರೆ ಒಳಗೆ ಮೊಟ್ಟೆ ಇಟ್ಟು ಮರಿ ಮಾಡೋ ಸಂದರ್ಭದಲ್ಲಿ ಗಂಡು ಪಕ್ಷಿನೇ ಅದಕ್ಕೆ 3 ತಿಂಗಳವರೆಗೆ ಹಣ್ಣು ತಂದು ಗುಟುಕು ನೀಡುತ್ತೆ. ಆ ಸಮಯದಲ್ಲಿ ಗಂಡು ಪಕ್ಷಿಗೆ ಏನಾದರೂ ಆಗಿ ಸತ್ತೋದ್ರೆ ಹೆಣ್ಣು ಪಕ್ಷಿ ಕೂಡ ಮರಿಗಳ ಜೊತೆ ಗೂಡಿನಲ್ಲೇ ಹಸುವಿನಿಂದ ಸತ್ತೋಗುತ್ತೆ. ನನ್ ಗಂಡನೇ ನನಗೆ ಎಲ್ಲಾ ರೀತಿಯ ಹಣ್ಣುಗಳನ್ನ ತಂದು ತಿನ್ನಿಸ್ತಿದ್ದ. ಈ ಸಮಯದಲ್ಲಿ ನಾನು ಹೊರಗೆ ಬಂದರೂ ಕೂಡ ಸತ್ತೋಗೋದೆ. ನನ್ನ ಇಡೀ ಕುಟುಂಬ ಸಾಯಿಸಿದ್ರಿ ನೀವು ಮನುಷ್ಯರು. एक भी शवणे नानू खुई गेली पाड पडू. चक्रू बी दिसना झाला. कन्ना झाला हेंगात उरता येल्ले. तितलो पैसा एकटोच सद्दी शाळेक वयतलो. एकलो बी ना वांगडाक. कोणी शाळा केल्ली काय की. ಸದ್ಯ ಗ್ಲಾಸ್ಗೇನೂ ಆಗಲಿಲ್ಲ. ಮೇಲ್ಗಡೆ ಹಾರಾಡೋಕ್ಕೆ ದಾಡಿ ಇವಕ್ಕೆ. ಜೈಲುವಾಸ ಇದು ಕನ್ಸರ್ವೇಷನ್ ಏರಿಯಾ. ಯಾರಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಡಿದ್ರೆ ಕಷ್ಟ. ಮೊದಲು ಇಲ್ಲಿಂದ ಹೋಗೋಣ ಬಾ.
ದುಷ್ಟ ಮನುಷ್ಯರು ಹಣ್ಣು ತರ್ಲಿಕ್ಕೆ ಅಂತ ಹೋದಾಗ ನಿನ್ನ ಗಂಡನ್ನ ಹೊಡೆದು ಕೊಂದು ಬಿಟ್ಟಿದ್ದಾರೆ ತಂಗಿ, ಕೊಂದು ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನನ್ ಗಂಡ ಇಲ್ದೆ ನಾನು ಮಕ್ಕಳು ಹೇಗ್ ಬದುಕೋದು? ಯಾವುದೇ ಹಕ್ಕಿ ಗೂಡಿನೊಳು ಹೊಕ್ಕಿ ಬಂಧಿಯಾಗುವುದು ತಾನೇ. ಕಾಳಿನ ಕೂಳನು ಗಳಿಸುತ್ತಾ ಬಾಳನು ನಡೆಸುವುದೆಂತೋ ನಾ ಕಾಣೆ. आई मला शाळेत मीटिंग असा. आई बाबांनी आपण आड म्हणला मिस्टरून तुगले सराक खर्चक काय काम ना. हाव पाटको खर्चे सोडून तुमगेले शाळेत गेल्यार आम्ही पोटाक काय खाऊचले. फल्या सगळ्याले आई बाबा येतले. आई सगळ्याले घरात एकलो, कामाक गेल्यार एकलो वयता. हाव होता एकलेत. हाव काय करू. तुगले बाबा असल्यार वयता असलो. बाबा आमका कितलं बरं करी. आई बरे करून पळयत आसिले. खानदार घेऊन पुरा गाव फिरतालो. तुगेलो बाबा असताना आम्ही कितली बरी असली. एक कष्ट त्रास सुद्धा नासले आमका. बाबा नासला का आम्ही कितले त्रास काढूक लागला. आम्ही आमगेली सायडीची लोकांनी घरा बांधली. आम्ही अजून कोकटे तू तासा उरु. आता चल हात धुवून यो, ताट वाढता.
ಇದ್ದ. ಈ ಸಮಯದಲ್ಲಿ ನಾನು ಹೊರಗೆ ಬಂದ್ರು ಕೂಡ ಸತ್ತೋಗೋದೆ. ನನ್ನ ಇಡೀ ಕುಟುಂಬ ಸಾಯಿಸಿದ್ರಿ ನೀವು ಮನುಷ್ಯರು. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮನ್ನ ಹೇಗೆ ಜೋಪಾನವಾಗಿ ನೋಡ್ಕೊಳ್ತಾರೋ ಹಾಗೆ ಗಂಡು ಮಂಗಟ್ಟೆ ಹಕ್ಕಿ ತನ್ನ कुटुंबावನ್ನ ನೋಡ್ಕೊಳ್ಳುತ್ತೆ. तुगेलो बाबा असताना आम्ही कितली बरी असली. एक कष्ट त्रास सुद्धा नासले आमका. खानदार घेऊन पुरा गाव फिरतालो तुका. ಮಕ್ಕಳೇ, ಇವರೆಲ್ಲ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು. ಇವ್ರ ಪುಸ್ತಕಗಳನ್ನ ಓದಿ
ನೀವು ಇವ್ರ ಹಾಗೆ ದೊಡ್ಡ ವ್ಯಕ್ತಿಗಳಾಗ್ಬೇಕು. ಇಲ್ಲಿ ಕೇಳಿ ಮಕ್ಳೇ, ಬರೋ ಭಾನುವಾರ ಈ ಪುಸ್ತಕನ ಎಲ್ಲ ಓದ್ಬಿಟ್ಟು ಸೋಮವಾರ ದಿವಸ ವಾಪಸ್ ತಂದು ಕೊಡ್ಬೇಕು. ಗೊತ್ತಾಯ್ತಾ ಎಲ್ರಿಗೂ? ಸರಿ ಟೀಚರ್. ಸರಿ, ಹಾಗಾದ್ರೆ ಏನು? ಈ ಪುಸ್ತಕ ಬೇಡ ಟೀಚರ್. ಇನ್ಯಾವ ಪುಸ್ತಕ ಬೇಕು? सायरू आ उठेलार बी उठ चलो नूपोर आता बेगिन उठन खै खै वैता. सायरू सायरू ಬಾನಿನ ಕೇಸರಿ ಖಗಗಳೈಸಿರಿ ಕಾಡನು ಕವಿದಿಹ ಹಸಿರು ಸಿರಿ ಸೋಜಿಗವಿ ಜಗ ಕಣಕಣವು ಕೂಡ ಕೈಗಳಿಗೆ ತುಕದಿಹ ಅಚ್ಚರಿಗಳ ಮೋಡ ಹೆಸರಿಲ್ಲದ ದೇವರ ಕುಸುರಿ ಸುಂದರ ಸೊಬಗಿನ ಸಿರಿ ಬಾನಲಿ ಚಿಲಿಪಿಲಿ ಉಲಿಯುವ ಚಂದ 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 ಕಾನಿಗೂ ಬಾನಿಗೂ ಬೆಸೆದಿವೆ ಬಂಧ 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 ಪ್ರಕೃತಿ ಮಡಿಲಲ್ಲಿ ಕಲರವದೋ ಕುಳಿ ಸುರಿಸಿವೆ ಕೇಳುತ್ತಲಿರಿ ನಿರತ ಮರಗಳ ಮರೆಯಲಿ ಕರೆಗಳ ಮಾಡಿವೆ ಕೊರೆಯಲು ಭುವಿಯನು ಅನವರತ ಪಂಜರ ದಾಟಿದ ಮನಸ್ಸುಗಳೆಲ್ಲವೂ ಹಾರಿವೆ ಸುಂದರ ನಗುವಲ್ಲಿ ಗಾಳಿಯ ಕೆನ್ನೆಗೆ ರೆಕ್ಕೆಯ ಸವರು ತರಂಗೇರಿದೆ ಬಾಂಗಳದಲ್ಲಿ ಸೋಜಿಗವಿ ಜಗ ಕಣಕಣವು ಕೂಡ ಆಲಿಸುವ ಸುಖ ಇನಿದನಿಯ ಹಾಡ ಹೆಸರಿಲ್ಲದ ದೇವರ ಕುಸುರಿ ಸುಂದರ ಸೊಬಗಿನ ಸಿರಿ ಕಂಪನು ಸೂಸುವ ಸಂಜೆ ಕೆಂಪನು ಹೋಲುವುದು ಕಂಪನ ಮೂಡಿಸಿ ದಿಬ್ಬಣ ಸಾಗಿವೆ ರೂಪಿಯ ಸಾಲು ಆಟವ ಪಾಠವ ಕಲಿಸುವ ತಾಣದಿ ನಲಿವಿನ ಅರಿವಿನ ಸುಜ್ಞಾನ ನೋಡುತ್ತ ನಲಿಯುತ್ತ ಇನ್ನೂ ತಣಿಯದೆ ಕಣ್ಮನವಾಗಿದೆ ತಲ್ಲಿನ
ಕಾತರದಿಂದಲಿ ಗೂಡಲಿ ಕಾದಿದೆ ಮೊಟ್ಟೆಯ ನೆಟ್ಟಿಹ ಮಂಗಟ್ಟೆ ಕಣ್ಣನು ಬರದಿರೆ ಸಾಯುವ ಹಕ್ಕಿಯ ರೀತಿಯ ನೋಡಿ ಕಂಗೆಟ್ಟೆ ಸೋಜಿಗವಿ ಜಗ ಕಣಕಣವು ಕೂಡ ಆಲಿಸುವ ಸುಖ ಇನಿದನಿಯ ಹಾಡ ಹೆಸರಿಲ್ಲದ ದೇವರ ಕುಸುರಿ ಸುಂದರ ಸೊಬಗಿನ ಸಿರಿ ಹೊಸದಾಗಿ ಬಂದಿರೋ ಗಣಿತ ಸರು ತುಂಬಾ ಸ್ಟ್ರಿಕ್ಟ್ ಅಂತೆ 15 + 9 24 ಸೆಂಟಿಮೀಟರ್ 2 × 24 48 ಸೆಂಟಿಮೀಟರ್ ಇವನೇನಕ್ಕೆ ಇದೆಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ 48 ಸೆಂಟಿಮೀಟರ್ ಅರ್ಥ ಆಯ್ತಾ ಏನು ಅರ್ಥ ಆಯ್ತು ನಿಂಗೆ ಯಾರೋ ಇದನ್ನೆಲ್ಲ ಇಲ್ಲಿ ಬಿಸಾಕಿದ್ದು ಇಲ್ಲಿಗೂ ಬಂದಿದ್ಯಾ ಇರು ಮಗನೇ ಇವನೇ ಸರ್ ನೀನೇನು ಕಾಡ್ ಮನುಷ್ಯ ಏನೋ ಇದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ತಿನ್ನೋಕೆ ಮೊದಲು ಹೋಗಿದ್ನ ಆಚೆ ಬಿಸಾಕ್ ಬಾ ನೀನೇನೋ ನೋಡ್ತಾ ಇದೀಯಾ ಬರಿಯೋ बाहेर मेळशी तुका दाखयतारो ನಿಮ್ಮ ಪ್ರಯತ್ನಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಸರ್. ಕೂತ್ಕೊಳ್ಳಿ. ಸೋ ಮಚ್ ಸರ್. ಸರ್, ಇಡೀ ವಿಶ್ವದಲ್ಲೇ ಹಾರ್ನ್ಬಿಲ್ ರಿಸರ್ವ್ ಫಾರೆಸ್ಟ್ ಅಂತ ಮಾಡಿರೋದು ನಮ್ಮ ದಾಂಡೇಲಿಯಲ್ಲಿ ಮೊದಲು ಸರ್. ಹಾರ್ನ್ಬಿಲ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ಇಲಾಖೆಯಿಂದ ಎಲ್ಲ ಕಡೆ ಬೀದಿ ನಾಟಕಗಳನ್ನು ನಾವು ಮಾಡಿಸ್ತಾ ಇದ್ದೀವಿ. ಜೊತೆಗೆ ಈ ವರ್ಷದಿಂದ ಹಾರ್ನ್ಬಿಲ್ ಫೆಸ್ಟಿವಲ್ ಕೂಡ ಮಾಡ್ತಿದ್ದೀವಿ. ಆದರೆ ದೊಡ್ಡೋರ್ಗಿಂತ ಮಕ್ಕಳಿರುವಾಗ್ಲಿಂದಲೇ ಅವರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಲಿ ಅಂತ ಈ ಥರ ಎಲ್ಲ ಶಾಲೆಗಳಲ್ಲೂ ಹಾರ್ನ್ಬಿಲ್ ಚಿತ್ರ ಬಿಡಿಸೋ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಖಂಡಿತ ಮಾಡಿ ಸರ್. ಬನ್ನಿ, ಕ್ಲಾಸ್ ರೂಮ್ ತೋರಿಸ್ತೀನಿ. ಸರಿ ಸರ್. ನಮ್ಮ ಶಾಲೆಯಲ್ಲಿ ಒಟ್ಟು 111 ಮಕ್ಕಳಿದ್ದಾರೆ ಸರ್. ಪಕ್ಕದಲ್ಲಿ ಉರ್ದು ಸ್ಕೂಲು, ಹೈಸ್ಕೂಲು ಇವೆ. ನಮ್ಮಲ್ಲಿರೋ ಮಕ್ಕಳಲ್ಲಿ ಕುಣಬಿ ಜನಾಂಗದವರ ಮಕ್ಕಳೇ ಜಾಸ್ತಿ ಇರೋದು ಸರ್. ಅವ್ರ ಮಾತೃಭಾಷೆ ಕೊಂಕಣಿ. ಅಂಥ ಮಕ್ಕಳಿಗೆ ನಮ್ಮ ಶಿಕ್ಷಕರು ತುಂಬ ಕೇರ್ ತಗೊಂಡು ಕನ್ನಡ ಕಲಿಸ್ತಾ ಇದ್ದಾರೆ ಸರ್. ತುಂಬ ಸಂತೋಷ ರೀ. ನಮಸ್ತೆ. ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಿ ಮಕ್ಕಳೇ? ವೆರಿ ಗುಡ್. ಮಕ್ಕಳೇ, ನಿಮ್ಗೆಲ್ಲ ಪ್ರಾಣಿ ಪಕ್ಷಿಗಳು ಅಂದ್ರೆ ಇಷ್ಟನಾ? ವೆರಿ ಗುಡ್. ಯಾವ ಪ್ರಾಣಿ ಪಕ್ಷಿಗಳು ಅಂದ್ರೆ ಇಷ್ಟ? ಕರಡಿ, ನವಿಲು, ಚಿರತೆ, ಮಂಗಟೆ ಪಕ್ಷಿ. ವೆರಿ ಗುಡ್. ಹಿಂದೆ ಒಂದ್ಸಲ ನಿಮಗೆ ಮಂಗಟ್ಟೆ ಪಕ್ಷಿ ಬಗ್ಗೆ ನಾಟಕ ಮಾಡಿಸಿದ್ವಲ್ಲ, ನೆನಪಿದ್ಯಾ? ನಾಳೆ ನಿಮಗೆಲ್ಲ ಅದೇ ಮಂಗಟ್ಟೆ ಪಕ್ಷಿ ಚಿತ್ರ ಬಿಡಿಸುವ ಸ್ಪರ್ಧೆ ಮಾಡ್ತೀವಿ. ನಿಮಗೆಲ್ಲ ಯಾವ್ಯಾವ ಮಂಗಟ್ಟೆ ಪಕ್ಷಿ ಇಷ್ಟನೋ ಅದರ ಚಿತ್ರ ಬಿಡಿಸ್ಬೇಕು. ಯಾರು ಚೆನ್ನಾಗಿ ಚಿತ್ರ ಬಿಡಿಸ್ತೀರೋ ಅಂಥವ್ರಿಗೆ ನಮ್ಮ ಕಡೆಯಿಂದ ಒಳ್ಳೊಳ್ಳೆ ಬಹುಮಾನಗಳನ್ನ ಕೊಡ್ತೀವಿ. ಇವತ್ತೇ ಮನೆಗೆ ಹೋದ ತಕ್ಷಣ ಮಂಗಟ್ಟೆ ಹಕ್ಕಿ ಚಿತ್ರ ಬಿಡಿಸೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ನಾಳೆ ಯಾರಾದರೂ ಹೋಮ್ವರ್ಕ್ ತಪ್ಪಿಸಿದ್ರೆ ಸರಿಯಾಗಿ ಬೀಳ್ತವೆ. ಯಾರೂ ತಪ್ಸಂಗಿಲ್ಲ, ಅರ್ಥ ಆಯ್ತಾ? ಎಲ್ಲಿಗೆ ಹೋಗ್ತಿದ್ದಾನೆ ಇವನು ದಿನ? ಮರಾಠಿ ಏನು ಮಾಡ್ತಿದ್ದಾನೆ? ಓಹೋ, ಇದಕ್ಕ ಇವನು ಬ್ಯಾಗಲ್ಲಿ ಹಣ್ಣುಗಳು ಇಟ್ಕೊಂಡಿದ್ದು. फळा देऊ लागल्या 3 महिने जायते पण ना गटारातल्या बाहेर पडता काय की.
ಚೆನ್ನಾಗಿ ಚಿತ್ರ ಬಿಡಿಸ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಶಾಲೆಯಲ್ಲಿ ಮಾಡಿಸ್ತೀವಿ ಸರ್. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದಾರೆ. ಯಾರಿಗೆ ಅಂತ ಬಹುಮಾನ ಕೊಡೋದು ಸರ್? ಎಲ್ಲ ಮಕ್ಳಿಗೂ ಕೊಡೋಣ ಬಿಡಿ. ಹೋಯ್, ಚಿತ್ರ ಬಿಡಿಸೋದನ್ನ ಕಾಪಿ ಹೊಡಿತೀಯ? ನಿಂಗೆ ಎಷ್ಟು ಬರುತ್ತೋ ಅಷ್ಟು ಬಿಡಿಸು. ಇವ್ರು ಬೇರೆ ಪ್ರೇಯರಿಂದ ಡೈರೆಕ್ಟಾಗಿ ಕಾಂಪಿಟೇಷನ್ಗೆ ಬಂದುಬಿಟ್ರು. ಅಟೆಂಡೆನ್ಸೇ ತೊಗೊಳಕ್ಕಾಗಿಲ್ಲ. ಎಲ್ಲರೂ ಬಂದಿದ್ದೀರಾ ತಾನೇ? ಹಾಂ ಸರ್. ಸೈರು ಇನ್ನೂ ಬಂದಿಲ್ಲ ಸರ್. ಏನ ಇನ್ನೂ ಬಂದಿಲ್ವಾ? ಶಾಲೆಗೆ ಬರ್ದೆ ಎಲ್ಲಿಗೂ ಹೋಗಿದ ನಾನು? ಅವನು ಎಲ್ಲಿಗೆ ಹೋದ ಅಂತ ನನ್ಗೆ ಗೊತ್ತು ಸರ್. ಸೈರು ಶಾಲೆಗೆ ಬಂದಿಲ್ಲ ಅಂತ ಮಿಶ್ರು ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದಾರೆ. ಯಾರಿಗೆ ಅಂತ ಬಹುಮಾನ ಕೊಡೋದು ಸರ್? ಎಲ್ಲ ಮಕ್ಳಿಗೂ ಕೊಡೋಣ ಬಿಡಿ. ನಾಳೆ ಯಾರಾದರೂ ಹೋಮ್ವರ್ಕ್ ತಪ್ಪಿಸಿದ್ರೆ ಸರಿಯಾಗಿ ಬೀಳ್ತವೆ. ಹಂಗಲ್ಲ ಹತ್ತಿದ ಮೇಳೆ ಹತ್ತಿತ್ಲೇತ್. ಬಿಡ್ರೋ 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 ಅಲ್ಲೇ. ಇವನೇ ಸರ್ ಸೈರು ಅಂದ್ರೆ. ತೃತೀಯ ಬಹುಮಾನ ಪ್ರತೀಕ್ಷಾ. ಕಂಗ್ರ್ಯಾಚುಲೇಷನ್ ಮಗು, ನೀನು ತಿಮ್ಮಕ್ಕನ ಹಾಗೆ ಆಗ್ಬೇಕು. ದ್ವಿತೀಯ ಬಹುಮಾನ ಶುಭೋ. ಕಂಗ್ರಾಟ್ಸ್ ಕಣೋ, ನೀನು ತೇಜಸ್ವಿ ಅವ್ರ ಹಾಗೆ ಆಗ್ಬೇಕು. ಮೊದಲನೇ ಬಹುಮಾನ ಕೊಡೋದಕ್ಕೂ ಮುಂಚೆ ಮನೋಹರ್ ಸರ್ ನಿಮಗೆಲ್ಲ ಒಂದು ವಿಷಯ ಹೇಳ್ತಾರೆ, ಕೇಳಿ. ಮಕ್ಕಳೇ, ನಿಮಗೆ ಶಾಲೆಯಲ್ಲಿ ಸ್ಪರ್ಧೆಗಳು ಪರೀಕ್ಷೆಗಳು ಯಾಕೆ ಮಾಡ್ತಾರೆ ಗೊತ್ತಾ? ಮುಂದೆ ನೀವು ದೊಡ್ಡವರಾದಾಗ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಎದುರಿಸೋದಕ್ಕೆ ಈಗಿಂದಾನೇ ನಿಮ್ಮನ್ನ ಸಿದ್ಧತೆ ಮಾಡೋದಕ್ಕೋಸ್ಕರ ನಿಮ್ಮ ಶಾಲೆಯಲ್ಲಿ ಸ್ಪರ್ಧೆಗಳು ಪರೀಕ್ಷೆಗಳನ್ನ ಮಾಡ್ತಾರೆ. ಜೀವನದಲ್ಲಿ ಕಷ್ಟಗಳು ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಯಾವುದೇ ರೂಪದಲ್ಲಿ ಬಂದ್ರೂ ಅದನ್ನ ಎದುರಿಸುವಂತಹ ಬುದ್ಧಿವಂತಿಕೆ ನಮ್ಮಲ್ಲಿರ್ಬೇಕು. ಮುಂದೆ ಓದ್ತಾ ಓದ್ತಾ ನಿಮ್ಗಿದೆಲ್ಲ ಅರ್ಥ ಆಗತ್ತೆ. ನಮ್ಮ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿನೂ ಸೃಷ್ಟಿಯಾಗೋದಕ್ಕೆ ಎಷ್ಟೋ ಲಕ್ಷ ಕೋಟಿ ವರ್ಷಗಳು ಬೇಕಾದವು ಅಂತ. ಹಾಗಾಗಿ ಎಲ್ಲ ಜೀವಿಗಳನ್ನ ನಮ್ಮ ಹಾಗೆ ಅಂತ ತಿಳಿದು ನಾವು ಪ್ರೀತಿಸ್ಬೇಕು. ಕಷ್ಟದಲ್ಲಿರುವಂತಹ ಜೀವಿಗಳನ್ನ ಕಾಪಾಡಬೇಕು. ಇವೆಲ್ಲವೂ ನಿಮಗ್ ಗೊತ್ತಾಗ್ಲಿ ಅಂತಾನೆ, ನಿಮ್ಮಲ್ಲಿ ಪ್ರಾಣಿ ಪಕ್ಷಿ ಪರಿಸರದ ಬಗ್ಗೆ ಅರಿವು ಉಂಟಾಗ್ಲಿ ಅಂತಾನೆ ಇವತ್ತು ನಿಮಗೆ ಚಿತ್ರಕಲಾ ಸ್ಪರ್ಧೆಯನ್ನ ನಾವು ಮಾಡಿಸಿದ್ದು. ಯಾವ ಉದ್ದೇಶದಿಂದ ನಾವಿದನ್ನ ಮಾಡಿಸಿದ್ವೋ ಅದನ್ನ ಈಗ್ಲೇ ನಿಮ್ಮಲ್ಲೇ ಒಬ್ಬ ಹುಡುಗ ಅದನ್ನ ಈಡೇರಿಸಿದ್ದಾನೆ. ಇನ್ನೊಂದು ಜೀವಿಯ ಜೀವ ಉಳಿಸೋದು ತುಂಬಾ ಶ್ರೇಷ್ಠವಾದ ಕೆಲಸ. ಇಂಥ ಒಳ್ಳೆ ಕೆಲಸವನ್ನ ಮಾಡಿರುವಂತಹ ನಮ್ಮ ಸೈರುವಿಗೆ ಮೊದಲನೇ ಬಹುಮಾನ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಎಲ್ರೂ ಒಂದ್ಸಲ ಅವನಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ತೀರವ ಮುಟ್ಟದೆ ಅಲೆಯು ತಿರುಗಿ ಬರುವುದೇ ಗೆಲುವು. ಅವಮಾನವ
ಸಹಿಸಿಕೊಂಡರೆ ಗೆಲುವಿಗೆ ಅದುವೇ ಬಲವು. ಕಂಗ್ರ್ಯಾಚುಲೇಷನ್ಸ್. ನೀನ್ ಯಾಕಪ್ಪ ಹಣ್ಣು ಕೊಟ್ಟೆ? ಸರ್ ಅವತ್ತು ಶಾಲೆಯಲ್ಲಿ ನೀನೇನ್ ಕಾಡ್ ಮನುಷ್ಯ ಏನೋ ಇದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ ತಿನ್ನೋಕೆ? ಮೊದ್ಲು ಹೋಗಿದ್ನ ಆಚೆ ಬಿಸಾಕ್ ಬಾ. ಇನ್ಯಾವ ಪುಸ್ತಕ ಬೇಕು? ಹಕ್ಕಿಗಳ ಬಗ್ಗೆ ಪುಸ್ತಕ ಕೊಡ್ರಿ ಸರ್. ಊಟ ಮಾಡೋದ್ ಬಿಟ್ಟು ಎಲ್ಲ ಹೋಯ್ತೀಯಾ? बाबा आमका कितलं बरोबर आई. ವೆರಿ ಗುಡ್. ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರ ಶೀಲ್ಡ್ ನಿಂಗೆ. ಸರಿ, ನೀವೆಲ್ರೂ ಸೈರುವಿನ ಥರಾನೇ ಆಗ್ಬೇಕು. ಅವನ್ ಹಾಗೆ ಪರಿಸರದ ಬಗ್ಗೆ ಪ್ರೀತಿ ಬೆಳೆಸ್ಕೋಬೇಕು. ಹೋಗಿ ಎಲ್ರು ಅವನನ್ನು ಅಭಿನಂದಿಸಿ. ಸಾರಿ ಸರ್, ಅವತ್ತು ಬೀದಿ ನಾಟಕ ನೋಡಿ ಯಾರು ಬದಲಾಗ್ತಾರೆ ಅಂತ ಹೇಳಿದ್ದೆ. ಇವತ್ತು ಅದರಿಂದಾನೇ 2 ಜೀವಗಳು ಉಳಿದಿದೆ. ಇನ್ನು ಮುಂದೆ ಇನ್ನೂ ಅದೆಷ್ಟು ಜೀವಗಳು ಉಳಿತವೋ ಏನೋ. ನಮ್ಮ ಸಲೀಂ ಅಲಿ ತೇಜಸ್ವಿ ಅವರು ಎಲ್ಲೂ ಹೋಗಿಲ್ಲ. ಈ ಮಕ್ಕಳ ರೂಪದಲ್ಲಿ ನಮ್ಮ ಜೊತೆನೇ ಇದ್ದಾರೆ. ನಿಜ ಸರ್. ತುಳಿದವರೇ ನಿನ್ನ ಮೇಲೆ ತೂವರು, ಬೈದವರೇ ನಿನ್ನ ಹರಸುವರು. ಸಹನೆಯೇ ಗೆಲುವಿಗೆ ಆಸ್ತಿ, ಸಹಬಾಳ್ವೆ